ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ ವಾಸ್ತು ಪಂಡಿತ್ ಮಂಜುನಾಥ್ ಶಾಸ್ತ್ರಿ. ವೀಕ್ಷಕರೇ ನೋಡಿ, ನವಗ್ರಹ ಗುರುಕುಲದಿಂದ ಇವತ್ತಿನ ಒಂದು ರೀಲ್ ಏನಿರುವಂಥದ್ದು ವರ್ಗ ಕುಂಡ್ಲಿ 1 ಮತ್ತು ವರ್ಗ ಕುಂಡ್ಲಿ 9 ಅಂತ ಹೇಳ್ತೀವಿ. ಅಂದರೆ ಇದು ಜನ್ಮ ಕುಂಡ್ಲಿ ಆದರೆ ನವಾಂಶ ಕುಂಡ್ಲಿ ಅಂತ ಹೇಳ್ತೀವಿ. ಜನ್ಮ ಕುಂಡ್ಲಿಯಿಂದ ನಮ್ಮ ವ್ಯಕ್ತಿಗತವಾಗಿರುವಂಥ ಸ್ವಭಾವಗಳು ಗೊತ್ತಾದರೆ ನವಾಂಶ ಕುಂಡ್ಲಿಯಲ್ಲಿ ಇರುವಂಥ ಸೂಕ್ಷ್ಮ ವಿಚಾರಗಳನ್ನು ನಮಗೆ ತಿಳ್ಕೊಳ್ಳುವಂಥದ್ದು. ಅದರಲ್ಲಿ ನೋಡಿ, ವ್ಯಕ್ತಿಯ ನವಾಂಶ ಕುಂಡ್ಲಿಯಲ್ಲಿ ಕೇಂದ್ರ ಭಾವದಲ್ಲಿ, ಅಂದರೆ ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ಮಕರ ಲಗ್ನ ಆಗಿದ್ದರೆ ಈ ವ್ಯಕ್ತಿಯ ನವಾಂಶ ಕುಂಡ್ಲಿ ಉದಾಹರಣೆಗೆ ತೋರಿಸ್ತಾ ಇದ್ದೀನಿ, ಕುಂಭ ಲಗ್ನ ಆಗಿರುವಂಥದ್ದು. ಇಲ್ಲಿ 1, 5 ಮತ್ತು 9 ಅಂತ ತಗೊತೀವಿ ನಾವು ಆಲ್ಮೋಸ್ಟ್. ಸೊ ಇಲ್ಲೇನಾಗುತ್ತೆ, ಈ 1, 5, 9ರಲ್ಲಿ ಯಾವ್ಯಾವ ಗ್ರಹಗಳಿದ್ರೆ ಏನು ಫಲಗಳಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ 1ನೇ ಭಾವದಲ್ಲಿ ಅಥವಾ 5ನೇ ಭಾವದಲ್ಲಿ ಸೂರ್ಯ ಗ್ರಹ ಇದ್ದರೆ ಆ ವ್ಯಕ್ತಿ ಒಂದು ಒಳ್ಳೆ ರಿದಮ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಒಬ್ಬ ಒಳ್ಳೆ ಮ್ಯೂಸಿಷಿಯನ್ ಆಗ್ಬೋದು. ಅದೇ ರೀತಿ ಆ ವ್ಯಕ್ತಿಗೆ ಲಗ್ನ ಕುಂಡ್ಲಿ ಅಂದರೆ ನವಾಂಶದ ಲಗ್ನ ಕುಂಡ್ಲಿಯಲ್ಲಿ ಚಂದ್ರನಿದ್ದರೆ, ಚಂದ್ರ ಬಹುಮುಖ್ಯವಾಗಿರುವಂಥ ಗ್ರಹ. ಇದಕ್ಕೆ ಏನಂದರೆ ಅವರು ತುಂಬ ಮೆಲೋಡಿಯಲ್ಲಿ, ಸಿಂಗಿಂಗಲ್ಲಿ ತುಂಬ ಒಳ್ಳೆ ಎಕ್ಸ್ಪರ್ಟ್ ಆಗಿರುವಂಥವ್ರು. ಮತ್ತು ಅದೇ ರೀತಿ ಲಗ್ನ ಕುಂಡ್ಲಿ, ನವಾಂಶ ಲಗ್ನ ಕುಂಡ್ಲಿ ಅಥವಾ ಪಂಚಮ ಭಾವ ಅಥವಾ ನವಮ ಭಾವದಲ್ಲಿ ಮಂಗಳ ಗ್ರಹ ಇದ್ದರೆ ಏನಾಗುತ್ತೆ ಅಂದರೆ ಆ ವ್ಯಕ್ತಿಯ ಒಂದು ಸ್ವಭಾವ ಯಾವ ರೀತಿ ಅಂತಂದರೆ ಮೂಲತಃ ರಕ್ಷಣೆ ಮಾಡುವಂಥ ಸ್ವಭಾವ ಆಗಿರುವಂಥದ್ದು. ಯಾವ ರಕ್ಷಣೆ ಅಂತಂದರೆ ಅವರ ಕುಟುಂಬದ ವಿಚಾರವಾಗಿ ರಕ್ಷಣೆ ಆಗಿರ್ಬೋದು, ದೇಶದ ವಿಚಾರವಾಗಿ ರಕ್ಷಣೆ ಆಗಿರ್ಬೋದು, ಒಟ್ಟಾರೆಯಾಗಿ ರಕ್ಷಣಾತ್ಮಕವಾಗಿರುವಂಥ ಸ್ವಭಾವ ಆ ವ್ಯಕ್ತಿಗೆ ಇರುತ್ತೆ. ಮುಂದೆ ನೋಡೋದಾದರೆ ಆ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಆ ಲಗ್ನ ಭಾವದಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ ಅಥವಾ ಪಂಚಮದಲ್ಲಿ ಅಥವಾ ಭಾಗ್ಯ ಭಾವದಲ್ಲಿ ಅಂದರೆ ನವಾಂಶ ಕುಂಡ್ಲಿಯಲ್ಲಿ ಹೇಳ್ತಾ ಇರುವಂಥದ್ದು, ಅವರು ಒಬ್ಬ ಒಳ್ಳೆಯ ವ್ಯಾಪಾರಸ್ಥರಾಗಿರ್ತಾರೆ. ಅವರು ಒಬ್ಬರು ಕೆಲಸ ಮಾಡ್ತಿದ್ರು ಕೂಡ ಅವರಲ್ಲಿ ಬಿಸ್ನೆಸ್ ಮಾಡುವಂಥ ಕ್ವಾಲಿಟೀಸ್ ತುಂಬಿಕೊಂಡು ಇರುವಂಥದ್ದು. ಮುಂದೆ ಆ ಒಂದು ನವಾಂಶದ ಲಗ್ನ ಕುಂಡ್ಲಿಯಲ್ಲಿ ಗುರು ಭಗವಾನರ ಏನಾದ್ರು ಸ್ಥಿತರಾಗಿದ್ದರೆ ಅವರೊಬ್ಬ ಒಳ್ಳೆಯ ವ್ಯಕ್ತಿ, ಜ್ಞಾನವಂತರಾಗಿರುವಂಥವ್ರಾಗಿರ್ತಾರೆ. ಮತ್ತು ಒಳ್ಳೆ ನಾಲೆಜ್, ಒಳ್ಳೆ ಮೆಚುರಿಟಿ ಅವರಿಗಿರುವಂಥದ್ದು. ಅದೇ ರೀತಿ ಶುಕ್ರ ಗ್ರಹ ಅಂತಂದರೆ ಅವರು ಒಬ್ಬ ಒಳ್ಳೆ ಡ್ಯಾನ್ಸರು, ಕಲೆ, ಆರ್ಟಿಸ್ಟು, ಈ ರೀತಿ ಒಬ್ಬರು ಇರುವಂಥವ್ರಾಗಿರ್ತಾರೆ. ಅದೇ ರೀತಿ ನವಾಂಶದ ಲಗ್ನ ಕುಂಡ್ಲಿಯಲ್ಲಿ ಕೇತು ಏನಾರು ಇದ್ದರೆ ಅವ್ರು ತುಂಬ ಸಣ್ಣ ಮೈಕ್ರೋ ಲೆವೆಲಲ್ಲಿ ಕೆಲಸ ಮಾಡುವಂಥವ್ರು. ಉದಾಹರಣೆಗೆ ಈಗ AI ಮತ್ತು ಆರ್ಕಿಟೆಕ್ಟ್ ಆಗಿರುವಂಥವ್ರು, ಕಂಪ್ಯೂಟರ್ ಫೀಲ್ಡಲ್ಲಿ ಇರುವಂಥವ್ರು, ಸೂಕ್ಷ್ಮ ದೃಷ್ಟಿ ಉಳ್ಳವರು ಅಂತಾಗಿರ್ತಾರೆ. ಮತ್ತು ನವಾಂಶ ಕುಂಡ್ಲಿಯಲ್ಲಿ ಲಗ್ನ ಭಾವದಲ್ಲಿ ಶನೇಶ್ವರ ಗ್ರಹರು ಇದ್ದರೆ ಅವ್ರು ತುಂಬ ಒಂದು ಡೌನ್ ಟು ಅರ್ತ್ ಕೆಲಸಗಾರರು ಇರ್ತಾರೆ. ಅಂದರೆ ಎಷ್ಟು ಪೇಷನ್ಸ್ ಇರುತ್ತೆ ಅಂದರೆ ಅವ್ರ ಕೆಲಸದಲ್ಲಿ, ಅಷ್ಟು ಪೇಷನ್ಸಿಂದ ಅವರು ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡ್ತಾರೆ. ಕೊನೆಯದಾಗಿ ಆ ನವಾಂಶ ಕುಂಡ್ಲಿಯಲ್ಲಿ ಏನಾದರೂ ಲಗ್ನ ಕುಂಡ್ಲಿಯಲ್ಲಿ ಏನಾದರೂ ರಾಹು ಬಂದರೆ ಅವ್ರು ತುಂಬ ಇಮ್ಯಾಜಿನೇಷನ್ ಪವರ್ ಹೊಂದಿರ್ತಾರೆ. ಅಂದರೆ ಕೆಲಸ ಮಾಡೋದಕ್ಕೆ ಮುಂಚೆ ಅವರು ಇಲ್ಯೂಷನು ಅಥವಾ ಇಮ್ಯಾಜಿನೇಷನ್ ಅಂತ ಏನು ಹೇಳ್ತಾರೆ. ನವಾಂಶ ಕುಂಡ್ಲಿಯಲ್ಲಿ ಲಗ್ನ ಕುಂಡ್ಲಿ ಭಾವದಲ್ಲಿ ರಾಹು ಸ್ಥಿತವಾಗಿದ್ದರೆ ಪಂಚಭಾವ ಭಾವದಲ್ಲಿ 9ನೇ ಮನೆಯಲ್ಲಿ. ಸೊ ನವಾಂಶ ಅಂದರೆ ನಮ್ಮ ಒಂದು ಡಿಕೋಡೆಡ್ ಸಿಸ್ಟಮ್ ಅಂತ ಹೇಳ್ತಾರೆ. 9 ನವಗ್ರಹಗಳ ವಿಚಾರವಾಗಿ ನಾನು ಇದನ್ನು ತಿಳಿಸಿದ್ದೀನಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.